ನಮಸ್ಕಾರ. ತಾಯಿಯ ಥೈರಾಯ್ಡ್ ಆರೋಗ್ಯಕ್ಕೂ ಮತ್ತು ಮಗುವಿನ ಮೆದುಳಿನ ಬೆಳವಣಿಗೆಗೂ ಏನ್ ಸಂಬಂಧ ಅಂತ ಎಂದಾದರೂ ಯೋಚನೆ ಮಾಡಿದಿರಾ? ಇವತ್ತಿನ ಈ ಚರ್ಚೆಯಲ್ಲಿ ಈ ತುಂಬಾನೇ ಮುಖ್ಯವಾದ ಸಂಪರ್ಕದ ಬಗ್ಗೆ ಮಾತಾಡೋಣ. ಗರ್ಭಧಾರಣೆಯ ಮೊದಲ 12 ವಾರಗಳು ಅಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಂತಾರಲ್ಲ, ಆ ಸಮಯದಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆ ಸಂಪೂರ್ಣವಾಗಿ ಅಂದ್ರೆ 100% ತಾಯಿಯ ಥೈರಾಯ್ಡ್ ಹಾರ್ಮೋನ್ಗಳ ಮೇಲೆಯೇ ನಿಂತಿರುತ್ತೆ. ಯಾಕೆಂತೀರಾ? ಯಾಕಂದ್ರೆ ಆ ಹಂತದಲ್ಲಿ ಮಗುವಿಗೆ ತನ್ನದೇ ಆದ ಥೈರಾಯ್ಡ್ ಗ್ರಂಥಿ ಕೆಲ್ಸ ಮಾಡ್ತಾ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಥೈರಾಯ್ಡ್ ಅನ್ನೋದು ಒಂದು ಪವರ್ ಪ್ಲಾಂಟ್, ಅಂದ್ರೆ ವಿದ್ಯುತ್ ಸ್ಥಾವರ ಅಂದ್ಕೊಳ್ಳಿ. ಒಂದು ವೇಳೆ ವೋಲ್ಟೇಜ್ ಕಮ್ಮಿಯಾದ್ರೆ ಏನಾಗುತ್ತೆ? ಸಹಜವಾಗಿಯೇ ಮೆದುಳಿನ ವೈರಿಂಗ್ ಕೆಲ್ಸ ನಿಧಾನ ಆಗುತ್ತೆ ಅಲ್ವಾ? ನೋಡಿ, ಈ ಹೋಲಿಕೆ ಇಡೀ ವಿಷಯವನ್ನೇ ಎಷ್ಟು ಸರಳವಾಗಿ ವಿವರಿಸುತ್ತೆ. ಹಾಗಾದ್ರೆ ಗರ್ಭಿಣಿಯಾಗೋಕೆ ಮುಂಚೆ ಮತ್ತು ಗರ್ಭಾವಸ್ಥೆಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಸರಿಯಾಗಿ ಇಟ್ಕೊಳ್ಳೋದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಅದರ ಹಿಂದಿನ ಕಾರಣಗಳೇನು, ರಿಸ್ಕ್ಗಳೇನು ಅಂತ ಈಗ ನೋಡೋಣ. ನಾವು ಇವತ್ ಮಾತಾಡ್ತಿರೋ ಒಂದು ನಿರ್ದಿಷ್ಟ ಸ್ಥಿತಿ ಇದೆ, ಅದಕ್ಕೆ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಕರೀತಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಅದರ ಮಟ್ಟ ಜಾಸ್ತಿ ಇರುತ್ತೆ. ಆದ್ರೆ ಥೈರಾಯ್ಡ್ ಹಾರ್ಮೋನ್ಗಳ ಲೆವೆಲ್ ಮಾತ್ರ ನಾರ್ಮಲ್ ರೇಂಜ್ನಲ್ಲೇ ಇರುತ್ತೆ. ಇದ್ರಲ್ಲೊಂದು ಸಮಸ್ಯೆ ಇದೆ. ಅದೇನಂದ್ರೆ ಸಾಮಾನ್ಯವಾಗಿ ಯಾವುದೇ ಸ್ಪಷ್ಟ ಲಕ್ಷಣಗಳು ಕಾಣಿಸೋದೇ ಇಲ್ಲ. ಸೊ ಒಂದು ವೇಳೆ TSH ಲೆವೆಲ್ 2.5 mLu/L ಗಿಂತ ಜಾಸ್ತಿ ಇದ್ರೆ ಏನಾಗಬಹುದು? ಮೊದಲನೆಯದಾಗಿ ಗರ್ಭಧರಿಸೋಕೆ ತಡವಾಗಬಹುದು. ಎರಡನೆಯದು, ಗರ್ಭಧಾರಣೆಯ ಆರಂಭದಲ್ಲೇ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಹುಟ್ಟೋ ಮಗುವಿನ ಬೌದ್ಧಿಕ ಬೆಳವಣಿಗೆಯ ಮೇಲೆ ಕೂಡ ಪರಿಣಾಮ ಬೀರಬಹುದು. ಇವೆಲ್ಲ ಸೀರಿಯಸ್ ರಿಸ್ಕ್ಗಳು. ವಿಷಯವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ, ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಒಂದು ಗಾಡಿಯ ಸ್ಪಾರ್ಕ್ ಪ್ಲಗ್ ಇದ್ಹಾಗೆ. ಸ್ಪಾರ್ಕ್ ವೀಕ್ ಆಗಿದ್ರೆ ಎಂಜಿನ್ ಸರಿಯಾಗಿ ಸ್ಟಾರ್ಟ್ ಆಗಲ್ವಲ್ವಾ? ಹಾಗೇನೆ ಈ ಹಾರ್ಮೋನ್ಸ್ ಸರಿಯಾಗಿ ಕೆಲಸ ಮಾಡ್ದಿದ್ರೆ ಚಯಾಪಚಯ ಕ್ರಿಯೆ ಮತ್ತೆ ಭ್ರೂಣದ ಬೆಳವಣಿಗೆಯ ಎಂಜಿನ್ ಅಷ್ಟು ದಕ್ಷತೆಯಿಂದ ಶುರುವಾಗೋದಿಲ್ಲ. ಸರಿ, ಈ ಎಲ್ಲ ರಿಸ್ಕ್ಗಳಿಂದ ಪಾರಾಗೋಕೆ ಒಂದು ನಿರ್ದಿಷ್ಟ ಗುರಿ ಇದೆ. ಅದೇನೋ ಅಂತ ನೋಡೋಣ ಬನ್ನಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಸಾಮಾನ್ಯವಾಗಿ ಗರ್ಭಿಣಿ ಅಲ್ಲದ ಒಬ್ಬ ವಯಸ್ಕರಲ್ಲಿ TSH ಲೆವೆಲ್ 4.0 ಅಥವಾ 5.0 MIU/L ವರೆಗೆ ಇದ್ರೂ ಓಕೆ, ನಾರ್ಮಲ್ ಅಂತ ಹೇಳ್ತಾರೆ. ಆದ್ರೆ ಗರ್ಭಿಣಿಯಾಗೋಕೆ ಪ್ಲಾನ್ ಮಾಡ್ತಿದ್ರೆ ಅಥವಾ ಗರ್ಭಾವಸ್ಥೆಯ ಆರಂಭದಲ್ಲಿದ್ರೆ ಈ ನಾರ್ಮಲ್ ಅನ್ನೋ ಲೆಕ್ಕಾಚಾರಣೆ ಸಂಪೂರ್ಣವಾಗಿ ಬದಲಾಗುತ್ತೆ. ಹಾಗಾದ್ರೆ ಆ ಮ್ಯಾಜಿಕ್ ನಂಬರ್ ಯಾವುದು? FOGC ಮತ್ತು RCOG ನಂತಹ ದೊಡ್ಡ ಸಂಸ್ಥೆಗಳ ಗೈಡ್ಲೈನ್ಸ್ ಪ್ರಕಾರ ಗರ್ಭಧಾರಣೆಯ ಸಮಯದಲ್ಲಿ TSH ಲೆವೆಲ್ 2.5 MIU/L ಗಿಂತ ಕಡಿಮೆ ಇರಬೇಕು. ಇದೇ ನಮ್ಮ ಟಾರ್ಗೆಟ್. ಸರಿ, ಈ ಟಾರ್ಗೆಟ್ ರೀಚ್ ಮಾಡೋಕೆ ಮತ್ತೆ ಅದನ್ನ ಮೇಂಟೈನ್ ಮಾಡೋಕೆ ಏನ್ ಮಾಡ್ಬೇಕು? ಅದಕ್ಕೊಂದು ಸಿಂಪಲ್ ಆಕ್ಷನ್ ಪ್ಲಾನ್ ಇದೆ. ಇಲ್ಲಿ ಮೂರೇ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದ ನಿಯಮಗಳಿವೆ. ಮೊದಲನೇದು, ಬೆಳಗಿನ ರೂಟೀನ್. ಟ್ಯಾಬ್ಲೆಟ್ ಅನ್ನ ಯಾವಾಗ್ಲೂ ಖಾಲಿ ಹೊಟ್ಟೆಯಲ್ಲಿ, ಅಂದ್ರೆ ಕಾಫಿ ತಿಂಡಿಗಿಂತ ಒಂದು 30-60 ನಿಮಿಷ ಮುಂಚೆ ತಗೋಬೇಕು. ಎರಡನೇದು, ಅಂತರದ ನಿಯಮ. ಅಂದ್ರೆ ಐರನ್, ಕ್ಯಾಲ್ಸಿಯಂ ಅಥವಾ ಆಂಟಾಸಿಡ್ ತಗೊಳ್ಳೋದಾದ್ರೆ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಕನಿಷ್ಠ 4 ಗಂಟೆ ಗ್ಯಾಪ್ ಕೊಡಬೇಕು. ಮೂರನೇದು, ರೆಗ್ಯುಲರ್ ಮಾನಿಟರಿಂಗ್. ಗರ್ಭಾವಸ್ಥೆಯ ಮೊದಲಾರ್ಧದಲ್ಲಿ ಪ್ರತಿ 4-6 ವಾರಕ್ಕೊಮ್ಮೆ TSH ಟೆಸ್ಟ್ ಮಾಡಿಸೋದು ತುಂಬಾನೇ ಮುಖ್ಯ. ಈ 4 ಗಂಟೆ ಗ್ಯಾಪ್ ಯಾಕೆ ಅಷ್ಟೊಂದು ಮುಖ್ಯ ಅಂತೀರಾ? ಯಾಕಂದ್ರೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಗಳು ಒಂದು ಸ್ಪಾಂಜ್ ತರ ಕೆಲಸ ಮಾಡುತ್ತೆ. ಅದು ಥೈರಾಯ್ಡ್ ಔಷಧಿಯನ್ನ ಹೀರ್ಕೊಂಡು ದೇಹಕ್ಕೆ ಸರಿಯಾಗಿ ಸಿಗದ ಹಾಗೆ ತಡೆಯುತ್ತೆ. ಅದಕ್ಕೆ ಆ ಗ್ಯಾಪ್ ತುಂಬಾನೇ ಇಂಪಾರ್ಟೆಂಟ್. ಈಗ ನಮ್ಮಲ್ಲಿರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳು ಮತ್ತೆ ತಪ್ಪು ಮಾಹಿತಿಗಳ ಬಗ್ಗೆ ಮಾತಾಡೋಣ. ಅದರಲ್ಲೂ ಭಾರತದಲ್ಲಿ ಈ ಬಗ್ಗೆ ಸಾಕಷ್ಟು ತಪ್ಪು ಗ್ರಹಿಕೆಗಳಿವೆ. ಥೈರಾಯ್ಡ್ ಬಗ್ಗೆ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಮೊದಲನೇ ಮಿತ್, ಎಲೆಕೋಸು ಹೂಕೋಸು ತಿನ್ನೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಅನ್ನೋದು. ಆದ್ರೆ ನಿಜ ಏನಂದ್ರೆ ಇವನ್ನ ಬೇಯಿಸಿದಾಗ ಅವುಗಳಲ್ಲಿರೋ ಗಾಯ್ಟ್ರೋಜೆನ್ಸ್ಗಳು ಅನ್ನೋ ಅಂಶ ನಿಷ್ಕ್ರಿಯವಾಗುತ್ತೆ. ಸೊ ಮಿತವಾಗಿ ತಿಂದ್ರೆ ಏನೂ ತೊಂದರೆ ಇಲ್ಲ. ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ, ಥೈರಾಯ್ಡ್ ಔಷಧಿ ಒಂದು ಸ್ಟೀರಾಯ್ಡ್ ಅಥವಾ ಅದೊಂದು ಚಟ ಅಂಟ. ಇದು ಖಂಡಿತ ನಿಜ ಅಲ್ಲ. ಇದು ನಮ್ಮ ದೇಹಕ್ಕೆ ಏನ್ ಬೇಕೋ ಆ ಹಾರ್ಮೋನನ್ನ ಸೇಫ್ ಆಗಿ ವಾಪಸ್ ಕೊಡೋದು ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕೆಲವೊಮ್ಮೆ ಔಷಧಿ ಡೋಸೇಜ್ ಚೇಂಜ್ ಮಾಡ್ಬೇಕಾಗತ್ತೆ. ಅದನ್ನ ಸೂಚಿಸೋ ಕೆಲವು ಲಕ್ಷಣಗಳನ್ನ ತಿಳ್ಕೊಂಡಿರೋದು ಒಳ್ಳೆದು. ಈ ಲಕ್ಷಣಗಳು ಕಾಣಿಸ್ಕೊಂಡ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು. ತುಂಬಾ ಸುಸ್ತಾಗೋದು, ಕಾರಣ ಇಲ್ದೇ ಇದ್ದಕ್ಕಿದ್ದಂತೆ ತೂಕ ಜಾಸ್ತಿಯಾಗೋದು, ಅತಿಯಾಗಿ ಚಳಿಯಾಗೋದು, ನಿರಂತರ ಮಲಬದ್ಧತೆ ಅಥವಾ ಚರ್ಮ ಒಣಗಿದ್ರೆ
ಎಲ್ಲಕ್ಕಿಂತ ಮುಖ್ಯವಾಗಿ ಪೀರಿಯಡ್ಸ್ ಮಿಸ್ ಆದ್ರೆ ಡೋಸೇಜನ್ನ ತಕ್ಷಣವೇ ಜಾಸ್ತಿ ಮಾಡಬೇಕಾಗಬಹುದು. ಸೊ ಹುಷಾರಾಗಿರ್ಬೇಕು. ಕೊನೆಯದಾಗಿ ಈ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. TSH ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಕೇವಲ ಒಂದು ಟೆಸ್ಟ್ ಪಾಸ್ ಮಾಡೋದಲ್ಲ. ಇದು ನಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಒಂದು ನಿರ್ಮಾಣ ಯೋಜನೆಗೆ, ಅಂದ್ರೆ ಮಗುವಿನ ಬೆಳವಣಿಗೆಗೆ ಬೇಕಾದ ನಿರಂತರ ಶಕ್ತಿಯನ್ನ ಒದಗಿಸೋ ಹಾಗೆ. ಇದು ಬರೀ ಒಂದು ನಂಬರ್ ರೀಚ್ ಮಾಡೋದಲ್ಲ, ಬದಲಿಗೆ ಮಗುವಿನ ಉಜ್ವಲ ಭವಿಷ್ಯಕ್ಕೆ ನಾವು ಇಡೋ ಒಂದು ದೊಡ್ಡ ಹೆಜ್ಜೆ.